Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವಾಗ ನಾನು ಮತ್ತು ಮನೋಜ್ ಅವರು ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆವಾಗಲೇ ಗುಂಡನ್ನ ವಾಕ್ ಕರ್ಕೊಂಡು ಹೋಗಿಲ್ಲ, ಅಂದರೆ ಈವ್ನಿಂಗ್ ವಾಕ್ ಕರ್ಕೊಂಡು ಹೋಗಿಲ್ಲ. ಸೊ ಹಾಗಾಗಿ ಮನೋಜ್ ಮತ್ತು ನಾನು ಜೊತೆಲಿ ಹೋಗ್ತಾ ಇದ್ದೀವಲ್ಲ, ಸೊ ಗುಂಡನ್ನು ಜೊತೇಲಿ ಆಚೆ ಕರ್ಕೊಂಡು ಹೋಗೋಣ, ಸುತ್ತಾಡ್ದಂಗೆ ಇರುತ್ತೆ, ವಾಕ್ ಕರ್ಕೊಂಡು ಹೋದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀವಿ. ಮತ್ತು ಏನಪ್ಪ ಅಂತ ಅಂದರೆ ಯಾಕೆ ಹೊರಟಿದ್ದೀವಿ ಅಂದರೆ ಸುಮ್ಮನೆ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ನಾನು ಮನೋಜ್ ಅವರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಆಚೆ ಬಂದಿದ್ದೀವಿ. ಗುಂಡನ್ನು ಕರ್ಕೊಂಬಂದಿದ್ದೀವಿ. ಏನಪ್ಪ ಅಂದರೆ ಮನೋಜ್ ಮತ್ತು ನಾನು ಈ ಥರ ಆಚೆ ಬಂದು ಸ್ನ್ಯಾಕ್ಸ್ ತಿಂದು ತುಂಬ ದಿನ ಆಗಿತ್ತು. ಸೊ ಇವತ್ತು ಆಚೆ ಬಂದಿದ್ದು ಒಂಥರ ನೆಮ್ಮದಿ ಅಂತ ಅನ್ನಿಸ್ತು, ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ವಡಾಪಾವ್ ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಆಲೂಗಡ್ಡೆ ಬಜ್ಜಿ ತೊಗೊಂಡಿದ್ವಿ. ವಡಾಪಾವ್ ಆದಮೇಲೆ ನಾವು ಇಲ್ಲಿ ಆಲೂಗಡ್ಡೆ ಬಜ್ಜಿ ತೊಗೊಂಡಿದ್ದೀವಿ. ಮತ್ತು ಮನೆಗೂ ಕೆಲವೊಂದು ಪಾರ್ಸಲ್ ಈಸ್ಕೊಂಡಿದ್ವಿ. ಏನು ತೊಗೊಂಡಿದ್ದೀವಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ಮನೆಗೆ ಬಂದ್ವಿ, ಬರ್ತಾ ಎಳ್ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಎಳ್ನೀರು ತೊಗೊಂಡು ಬಂದ್ವಿ. ಗುಂಡ ಎಳ್ನೀರು ಕುಡಿಯೋ ನನಗೆ ಎಳ್ನೀರು ನಾವೆಲ್ಲ ಮೂಸಿ ನೋಡ್ತಾ ಇದ್ದಾನೆ. ಇದೇನಿದು? ಮತ್ತು ಅದು ಫುಲ್ ಕವರೇ ಕುಡಿ. ಕಡಿಕೆ ಮತ್ತು ಹಾಗೆ ಬಜ್ಜಿ ಎಲ್ಲ ತೊಗೊಂಡ್ವಿ ಅಲ್ಲ, ಅಲ್ಲಿಂದ ಬ್ರೆಡ್ ಪಕೋಡ, ಒಂದು ಆನಿಯನ್ ಸಮೋಸ, ಹಾಗೆ ಮಿಕ್ಸ್ ಬಜ್ಜಿ ಇದನ್ನೆಲ್ಲ ತೊಗೊಂಡ್ಬಂದ್ವಿ. ಗುಂಡು ಮರಿ ನೀನು ತಿಂತೀಯಾ? ಸುಮ್ಮನೆ ಇರ. ಹಾಯ್. ಮನೋಜ್ ಅವರು ಕಾಫಿ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾವು ಏನು ತೊಗೊಂಬಂದಿದ್ವಿ ಸ್ನ್ಯಾಕ್ಸು ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕಿ ಕೊಟ್ಟಿದ್ದಾರೆ. ಮತ್ತು ನಾನು ಸಮೋಸ ತೊಗೊಂಡಿದ್ದೆ, ನನಗೆ ಅದು ಸಪ್ರೇಟಾಗಿ ನೀನು ಒಬ್ಬಳೇ ತಿನ್ನು ಅಂತ ಹೇಳಿ ಎತ್ತಿಟ್ಟಿದ್ದಾರೆ. ನಿನ್ನೆ ಏನಾಯಿತು ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದು ಊಟ ಮಾಡೋಕ್ಕೆ ಆಗಲಿಲ್ಲ. ಸೊ ಎಳ್ನೀರನ್ನು ಹಾಗೆ ಇಟ್ಟಿದ್ದೆ ನಾಳೆ ಕುಡಿಯೋಣ ಅಂತ. ಸೊ ಇದು ನೆಕ್ಸ್ಟ್ ಡೇ ಲಾಗು. ನಾನು ಎಳ್ನೀರನ್ನ ಇವಾಗ ಕುಡಿಯೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇದರೊಳಗಡೆ ಗಂಜಿ ಏನಿರುತ್ತೆ ಅದನ್ನು ತಿನ್ನಬೇಕು ಅಂತಲೇ ಎಳ್ನೀರು ತೊಗೊಂಡಿದ್ದು. ಬಟ್ ನಾನು ಮನೆಗೆ ಬಂದು ಅಲ್ಲಿ ಸ್ಟ್ರಾ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ಪಾರ್ಸೆಲ್ ತೊಗೊಂಡೆ. ಆಮೇಲೆ ಮನೆಗೆ ಬಂದಮೇಲೆ ನೆನಪಾಯಿತು, ಓಕೆ ಮನೆಗೆ ತೊಗೊಬಂದ್ಬಿಟ್ನಲ್ಲ, ಗಂಜಿ ಹೇಗೆ ತಿನ್ನೋದು ಅಂತ ಹೇಳಿಬಿಟ್ಟು, ಸರಿ ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ, ನಾಳೆ ಬಂದು ನೀವು ಓಪನ್ ಮಾಡಿಕೊಡಿ ಗಂಜಿನ ಅಂತ ಹೇಳಿ ನಾನು ಮನೋಜ್ ಅವ್ರಿಗೆ ಹೇಳಿದೆ ಫೋನ್ ಮಾಡಿ. ಸೊ ಇವಾಗ ಸರಿ ಆಯಿತು, ನೀನು ಎಳ್ನೀರು ಕುಡಿದು ಇಟ್ಟಿರು, ಇನ್ ಕೇಸ್ ಚೆನ್ನಾಗಿತ್ತು ಅಂದರೆ ಓಪನ್ ಮಾಡಿ ಇಟ್ಟಿರ್ತೀನಿ, ಅದರ್ವೈಸ್ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿದ್ದೀನಿ. ಈಗ ಎಳ್ನೀರು ಓಪನ್ ಮಾಡಿ ಕುಡಿಬೇಕು. ಅಂತೂ ಇಂತೂ ಇದು ಓಪನ್ ಮಾಡೋದಕ್ಕೆ ಸಾಹಸ ಮಾಡಿ ಓಪನ್ ಮಾಡಿದ್ದಾಯಿತು. ಮತ್ತು ಎಳ್ನೀರು ನೋಡಿ ಎಷ್ಟು ಜಾಸ್ತಿ ಬಂದಿದೆ ಅಂತ ಹೇಳಿಬಿಟ್ಟು ನಾನು ರೂಮಿಗೆ ಬರ್ತೀನಿ ಬಟ್ಟೆ ತೊಗೊಳ್ಳೋಣ ಅಂತ ನೋಡಿದ್ರೆ ಇದನ್ನು ತೊಗೊಂಬಂದಿಟ್ಟಿದ್ದಾರೆ. ಇದು ಏನು ಹೇಳ್ತಾರೆ, ಆಟೋ ಏರ್ ಫ್ರೆಶ್ನರ್ ಅಂತ ಹೇಳ್ತಾರಲ್ಲ, ಸೊ ಅದು ಆಟೋ ಏರ್ ಫ್ರೆಶ್ನರು. ಇದೇನಪ್ಪ ಈ ಥರ ಇದೆ ಅಂತ ನೋಡ್ತಾ ಇದ್ದೀನಿ. ನಾನಂತೂ ಮನೋಜ್ ಅವ್ರು ಈ ಥರ ತೊಗೊಂಬಂದಿಟ್ಟಿದ್ದಾರೆ, ನನಗೆ ಹೇಳೂ ಇಲ್ಲ ಈ ಥರ ತೊಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಹೇಗಿದೆಯೋ ಏನೋ ಸ್ಮೆಲ್ಲು, ಇದು ಯಾವ ಥರ ಸ್ಪ್ರೇ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆಫು ಆನು ಏನೇನೋ ಇದೆ. ಇದು
10 ಮಿನಿಟ್ಸ್ 20 ಮಿನಿಟ್ಸ್ 40 ಮಿನಿಟ್ಸ್ ಈ ಥರ ಎಲ್ಲ ಇದೆ. ಸ್ಪ್ರೇ ಆಗುತ್ತಾ ಯಾವಾಗ ಆಗುತ್ತಾ, ಇವಾಗ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಇದೇನು ಶೆಲ್ ಅಮ್ಮ, ಸ್ಪ್ರೇ ಆಯಿತು. ಗುಂಡು ಸ್ಪ್ರೇ ಆಯ್ತು ಇದು, ಬಟ್ ಚೆನ್ನಾಗಿದೆ. ಲೈಟೆಲ್ಲ ಬರ್ತಾ ಇದೆ. ಇದೇನು ಮೇ ಬಿ ಶೆಲ್ ಇದೆಯಾ ಅಥವಾ ಚಾರ್ಜರ ಏನೋ ಗೊತ್ತಿಲ್ಲ. ಇಲ್ಲಿ ಓಪನ್ ಅಂತ ಇದೆ, ಸೊ ಇದನ್ನು ಓಪನ್ ಮಾಡ್ಬೋದು ಅಂತ ಅನಿಸುತ್ತೆ. ಸ್ಮೆಲ್ಲು ಚೆನ್ನಾಗಿದೆ. ಇದೇನಾದರೂ ಆಗೋದ್ರೆ ಯಾವ ಥರ ಫಿಲ್ ಮಾಡ್ಕೊಳ್ಳೋದು ಏನೋ ಗೊತ್ತಿಲ್ಲ. ನೋಡೋಣ, ಅವ್ರನ್ನೇ ಕೇಳ್ತೀನಿ ಮನೋಜ್ ಅವ್ರು ಬಂದಮೇಲೆ. ಓ, ಇದು ಡೋರ್ ಟೈಪು. ವೆಯ್ಟ್, ನಾನು ಓಪನ್ ಮಾಡಿ ನೋಡ್ತೀನಿ. ಓಪನ್ ಮಾಡಿದೆ ನೋಡಿ, ಈ ಥರ ಇದೆ. ಡೋರ್ ಟೈಪ್, ಲೈಕ್ ಕ್ಲೋಸ್ ಓಪನ್ ಈ ಥರ ಚೆನ್ನಾಗಿದೆ ಒಂಥರ. ಆನ್ ಮಾಡ್ತೀನಿ, ಮತ್ತೆ ಸ್ಪ್ರೇ ಆಗುತ್ತೆ ನೋಡೋಣ. ಗುಂಡನ್ನ ನೋಡಿ, ಗುಂಡನ ಸುಮ್ಮನೆ ಗುಂಡ. ಓ, ಗುಂಡನ ರಿಯಾಕ್ಷನ್ ನೋಡಿ, ಅದು ಸ್ಪ್ರೇ ಆದ ತಕ್ಷಣ. ಏನಮ್ಮ, ಏನಾಗಲ್ಲ, ಸುಮ್ಮನೆ ಇರಿದು. ಗುಂಡು ಮರಿ, ಏನಾಗಲ್ಲ, ಸುಮ್ಮನೆ ಇರೋ. ಏನಪ್ಪ ಅಂದರೆ 10 ಮಿನಿಟ್ಸ್ ಒನ್ಸ್ ಇಡೋದಕ್ಕಿಂತ 40 ಮಿನಿಟ್ಸ್ ಒನ್ಸ್ ಇಡಬೇಕು. ಸೊ ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? 40 20 10 ಅಂತ ಇದೆ. ಸೊ 40 ಮಿನಿಟ್ಸ್ ಒನ್ಸ್ ಆದರೆ ಚೆನ್ನಾಗಿರುತ್ತೆ. ಅಯ್ಯೋ, ಮನೋಜ್ ಅವರೇನೋ ಐಸ್ ಕ್ರೀಮ್ ತಂದಿದ್ದೀನಿ ಅಂತ ಹೇಳಿದರು, ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ. ನಾನೆಲ್ಲ ಚಿಕ್ಕ ಐಸ್ ಕ್ರೀಮ್ ತಂದಿರ್ತಾರೆ ಅಂದ್ಕೊಂಡೆ. 5 ರೂಪೀಸ್ದು ಈ ಥರ ಕಪ್ ಐಸು. ನೋಡಿದ್ರೆ ಬಾಕ್ಸೇ ತೊಗೊಂಬಂದಿಟ್ಟಿದ್ದಾರೆ. ನಾನು ತಿಂದು ಗುಂಡುಂಗು ಹಾಕ್ಕೊಟ್ಟು, ಐಸ್ ಕ್ರೀಮ್ ಬೇಕಾ ಗುಂಡ? ಐಸ್ ಕ್ರೀಮು. ಆ್ಯಕ್ಚುಲಿ ಏನು ಗೊತ್ತಾ, ಡಾಕ್ಟರೇ ಹೇಳ್ತಾರೆ ಐಸ್ ಕ್ರೀಮ್ ಡಾಗ್ಗೆ ಕೊಡ್ಬೋದು ಅಂತ ಹೇಳಿಬಿಟ್ಟು. ಸೊ ನೋ ಪ್ರಾಬ್ಲಮ್. ನಿಮ್ಮ ಮನೇಲಿ ಏನಾದರೂ ಡಾಗ್ ಇತ್ತು ಅಂತ ಹೇಳಿದ್ರೆ ಐಸ್ ಕ್ರೀಮ್ ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಈ ಚಾಕ್ಲೇಟು ಇದೆಲ್ಲ ಕೊಡಬೇಡಿ ಅಷ್ಟೆ. ಬಟ್ ಇವನು ತಿಂತಾನೆ, ಏನು ಕೊಟ್ಟರು ತಿಂತಾನೆ. ಎಸ್, ನಾನು ಮತ್ತು ಮನೋಜ್ ಅವರು ಗುಂಡ ಎಲ್ಲ ಆಚೆ ಹೋಗಿ ಸುತ್ತಾಡಿಕೊಂಡು ಮತ್ತು ಸ್ನ್ಯಾಕ್ಸ್ನ ಸ್ವಲ್ಪ ಅಲ್ಲೇ ತಿಂದು ಮತ್ತೆ ಮನೆಗೂ ತೊಗೊಂಬಂದಿದ್ದಾಯಿತು. ಹಾಗೆ ಏನಪ್ಪ ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ವಲ್ಲ, ಸೊ ಊಟ ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ ಸ್ನ್ಯಾಕ್ಸ್ ತಿಂದಿದ್ದೆ ಸಾಕು. ಮತ್ತು ಎಳ್ನೀರೆಲ್ಲ ಹಾಗೆ ಇಟ್ಟಿದ್ದೀನಿ, ಎಳ್ನೀರು ಕುಡಿಯೋಕ್ಕಾಗಲಿಲ್ಲ. ಸಮೋಸನೂ ಹಾಗೆ ಇದೆ. ಆಮೇಲೆ ಸಮೋಸ ನಾಳೆ ಇಡೋಕ್ಕಾಗೋದಿಲ್ಲ, ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಹೊತ್ತು, ಒಂದು 1 ಅವರ್ ಬಿಟ್ಟು ತಿನ್ನೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೀನಿ. ಮತ್ತು ಎಳ್ನೀರನ್ನಂತೂ ಇವಾಗ ಕುಡಿಯೋಕ್ಕಾಗೋದಿಲ್ಲ, ಸೊ ನಾಳೆನೇ ಕುಡಿಬೇಕು. ಗುಂಡುಂಗು ಆಚೆ ಕರ್ಕೊಂಡು ಹೋಗಿದ್ದಕ್ಕೂ ಅದಕ್ಕೂ ತುಂಬ ಖುಷಿ ಆಗಿಬಿಟ್ಟಿದೆ. ಗುಂಡುಂಗೂ ಆಚೆ ಕರ್ಕೊಂಡು ಹೋಗಿದ್ರಲ್ಲ ಅಂತ ಹೇಳಿಬಿಟ್ಟು, ಅಂದರೆ ದೂರ ಕರ್ಕೊಂಡು ಹೋಗಿದ್ವಿ ಅಂತ ಹೇಳಿ. ನಾರ್ಮಲಾಗಿ ವಾಕ್ ಕರ್ಕೊಂಡು ಹೋಗೋದು ಬೇರೆ, ಮನೆ ಹತ್ರನೇ. ಸೊ ಇದು ಮೇನ್ ರೋಡ್ ಹತ್ರ ಎಲ್ಲ ಕರ್ಕೊಂಡು ಹೋಗಿದ್ವಲ್ಲ, ಸೊ ಅವನಿಗೆ ತುಂಬ ಖುಷಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ನಾನು ಸಮೋಸ ತಿನ್ನಬೇಕು ಅಂತ ಹೇಳಿದ್ದು ಮನೋಜ್ ಅವ್ರಿಗೆ. ನೋಡಿದ್ರೆ ಆ ಥರ ಶಾಪಿಗೆ ಕರ್ಕೊಂಡೋದ್ರು, ಅಂದರೆ ಅಂಗಡಿಗೆ. ಅದು ಲೈಕ್ ಏನು ಹೇಳ್ತಾರೆ, ಫುಡ್ಡು ಕಾರ್ಟೇಜ್ ಸಮಥಿಂಗ್ ಏನು ಹೇಳ್ತಾರೆ. ಸೊ ಅಲ್ಲಿ ಕರ್ಕೊಂಡೋದ್ರು. ಅವರಂತೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ರು. ಆಟೋದಲ್ಲೇ ಬರೀ ಬಜ್ಜಿ ಬೋಂಡ ಈ ಥರ ಮಂಡಕ್ಕಿ ಸಮಥಿಂಗ್ ಏನೇನೋ ಬರುತ್ತಲ್ಲ, ಆ ಥರ ಎಲ್ಲ ಮಾಡಿದರು.
ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದು ಇಲ್ಲೂ ತೊಗೊಂಬಂದಿದ್ವಿ, ಅದನ್ನು ತಿಂದಾಯಿತು. ಸಮೋಸ ಎಲ್ಲ ಹಾಗೆ ಇದೆ, ಅದನ್ನು ತಿಂದು ಖಾಲಿ ಮಾಡಬೇಕು. ಮತ್ತು ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.